ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯೋಗರಾಜು. ನಾನು ನಿಮ್ಮ ರಾಕಿ. ಸೊ ಇವತ್ತು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿರುವಂತಹ ತೆಲುಗು ಮೂವಿಯ ಸಾಂಗ್ನ ರಿವ್ಯೂನ ಕೊಡ್ತಾ ಇದ್ದೀವಿ. ಬೇರೆ ಲ್ಯಾಂಗ್ವೇಜು ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ರಿವ್ಯೂನ, ಬಟ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ. ಸೊ ಯಾವುದು ಏನು ಎತ್ತ ಅಂತ ನಿಮಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಬನ್ನಿ ಪ್ಲೇ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ವೀಡಿಯೋನ ಮೊಬೈಲಲ್ಲಿ ನೋಡ್ತಾ ಇಲ್ಲ, ನಮ್ಮ ಮನೆಯಲ್ಲಿರೋ ಟಿ ವಿಲಿ ನೋಡ್ತಾ ಇದ್ದೀವಿ. ಸೊ ನಾವು ಇವತ್ತು ಪ್ಯಾರಡೈಸ್ ಅನ್ನೋ ನ್ಯಾಚುರಲ್ ಸ್ಟಾರ್ ನಾನೇ ಅವ್ರದ್ದು ಮಾಡ್ತಾ ಇದ್ದೀವಿ. ಏನು ರಿವ್ಯೂ, ಏನು ರಿವ್ಯೂ? ಸಾಂಗ್ ರಿವ್ಯೂ ನೋಡಿ. ಈ ವಿಡಿಯೋ ಸಾಂಗ್ ಬಂದು ಅವ್ರ ಬರ್ತಡೇಗೆ ರಿಲೀಸ್ ಆಗಿರುವಂಥದ್ದು. ಬಟ್ ನಾವು ಇವಾಗ ರಿವ್ಯೂ ಕೊಡ್ತಾ ಇರಲಿಲ್ಲ, ಬಟ್ ತುಂಬ ಟ್ರೆಂಡಿಂಗಲ್ಲಿದೆ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗಲ್ಲಿ ಇತ್ತಲ್ಲ, ಸರಿ ಯಾವುದಿದು ವಿಡಿಯೋ ಅಂದ್ಬಿಟ್ಟು ಒರಿಜಿನಲ್ ವಿಡಿಯೋನ ತೆಗೆದು ನೋಡಿದಾದ್ಮೇಲೆ ಅನ್ನಿಸ್ತು ಇದ್ರ ಮೇಲೆ ಒಂದು ರಿವ್ಯೂ ಕೊಡಲೇಬೇಕು ಅಂತ. ಸೊ ಹಾಗಾಗಿ ರಿವ್ಯೂ ಕೊಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ. ಸೊ ಸಾಂಗ್ನ ನೇಮ್ ಬಂದು ಆಯಾ ಶೇರ್ ಅಂತ ಇದೆ. ದ ಪ್ಯಾರಡೈಸ್ ಮೂವಿ ನೇಮು. ನಾನೇ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಶೇರ್ ಮಾಡೋಣ. ಎಲ್ಲರೂ ತೇರು ಹೇಳ್ಕೊಂಡಿದ್ದೀರಿ, ಇದರಲ್ಲಿ ಇವನ್ ಹೇಳ್ಕೊಂಡಿದ್ದವ್ರೆ. ಸೊ ಇದರಲ್ಲಿ ಏನು ಅಂದರೆ, ಈಗ ಸ್ಟಾರ್ಟಿಂಗ್ ಸೀನ್ ಏನಿದೆ, ಆ ಸೀನ್ ನೋಡ್ತಾ ಇದ್ರೆ ಜನ ಒಂದು ರಥನ ಎಳಿತಾ ಇದ್ದಾರೆ. ಆ ರಥ ಯಾವ ಇದರಲ್ಲಿ ಶೇಪಲ್ಲಿ ಇದೆ ಅಂದರೆ ಏನದು ಮಡಕೆ ಶೇಪಲ್ಲಿದೆ. ಸೊ ಆ ಮಡಕೆ ಶೇಪಲ್ಲಿರುವಂಥ ರಥದ ಮೇಲೆ ನಾನಿಯವರು ಜೊತೆಗೆ ಒಂದು ನಾಯಿ ಇದೆ. ಆ ನಾಯಿ ಮೇಲೆ ಬರ್ತಾ ಇದ್ದಾರೆ. ಈ ಸೀನೆಲ್ಲ ನೋಡ್ತಾ ಇದ್ರೆ ನನಗೆ KGF ಸಿಂಕ್ ಆಗುತ್ತೆ. KGF ಅಲ್ಲಿ ಫಸ್ಟ್ ಸಾಂಗ್ ಐತಲ್ಲ ಒಂದು ರಾಕಿ ಬೈದು, ಅದು ವಿಮಾನದಿಂದ ಹೇಳಿತ್ತು ನನ್ನ ರಾಕಿ ಬೈ ಒಂದು ಕಣ ರಾಕಿ ಒಂದಲ್ಲ, ಇಲ್ಲಿಂದ ಬರ್ತಾರ. ಆ ರಾಕಿ ಬೈ ಸಾಂಗ್ ಇದೆಯಲ್ಲ, ಬಿಲ್ಡಪ್ ಸಾಂಗು. ಸೊ ಆ ಸಾಂಗ್ ನೆನಪಾಗ್ತಾ ಇದೆ ಜನರದ್ದು. ಅದು ಸಲಾಮ್ ರಾಕಿ ಬೈ. ಸೊ ನೋಡೋಣ ಬನ್ನಿ, ಕಂಟಿನ್ಯೂ ಮಾಡೋಣ. ರಿಯಲಿ ಇದು ಮಸ್ತ್ ಚೆನ್ನಾಗಿ ಬನ್ನಿ. ಏರ್ಸೆಲ್ ಮಾತ್ರ ಮಸ್ತು. ಇದು ಚೆನ್ನಾಗಿದೆ. ಇದೇ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿ ಇದೇ ಮಾಡ್ತಾರೆ. ನ್ಯಾಚುರಲ್ ಸ್ಟಾರ್ ನಾನಿ. ದ ಪ್ಯಾರಡೈಸ್ ಮೂವಿ ನೇಮ್. ಮ್ಯೂಸಿಕ್ ಕೇಳಲೇಬೇಕಾಗಿಲ್ಲ. BGM ಎಲ್ಲರೂ ಸಖತ್ತಾಗಿ ಕೊಡ್ತಾನೆ, ಅದು ಬೇರೆ ಪ್ರಶ್ನೆ. ಇಷ್ಟಕ್ಕೂ ಚೆನ್ನಾಗಿದೆ.
ಫುಲ್ ಎನರ್ಜೆಟಿಕ್ ಆಗಿ ಮಾಡೋದು. ಎಪ್ಪು ಚೆನ್ನಾಗಿ ಹಾಕಿದ್ರು ಎಲ್ಲ. ಗೂಸ್ಬಂಪ್ಸ್ ಆಯ್ತು. ತುಂಬ ಲೆಕ್ಕ ಆಗಿದೆ ಸರಿ. ನಾಯಿ ಮಾತ್ರ ಚೆನ್ನಾಗಿ ಪಕ್ಕದಲ್ಲಿ ಆರಾಮಾಗಿ ಕುಂತೈತಿ. ಹಿಂಗೆಲ್ಲ ಏನಿಲ್ಲ, ಡೈಲಾಗ್ ಇರಲ್ಲ ನಾಯಿಗೆ. ನಾನು ನೋಡೋ ಕುಕ್ಕಲ್ಲಿ ನೋಡು ಇವಾಗ ಕಾಣ್ತೈತೆ ನೋಡು. ನೋಡು ಕೊರಿಯೋಗ್ರಾಫರ್ ಸಿದ್ಧಾರ್ಥ್, ಕೊರಿಯೋಗ್ರಾಫರ್ಗೆ ಮಸ್ತು ಏನೋ ಕೊರಿಯೋಗ್ರಾಫರ್ ಮಾಡೋದಪ್ಪ ಅಲ್ಲ, ಮಸ್ತಾಗಿ ಸ್ಟೆಪ್ಗಳು ಚೆನ್ನಾಗಿ ಹೇಳ್ಕೊಟ್ಟವನೆ. ಲಂಚನ ಕೊಡಕು ಯಾಕಂದ್ರೆ ಕೈ ಮೇಲೆ ಟ್ಯಾಟೋ ಹಾಕಿಸ್ಕೊಂಡು ಲಂಚ ಕೊಡಕು ಅಂತ ಅಲ್ಲಿ ಎರಡಾಯ್ತು. ಆಗಸ್ಟ್ 26 ಇನ್ಸ್ಟಾಗ್ರಾಮಲ್ಲಿ ಆ ಸ್ಟೆಪ್ ನೋಡಿನೇ ಈ ವಿಡಿಯೋ ಸಾಂಗಿಗೇನೆ ರಿವ್ಯೂ ಕೊಡೋಕ್ಕೆ ಅಂತ ಮುಂದಾಗಿದ್ದು. ಸಾಂಗ್ ನೋಡ್ತಾ ಇದ್ರೆ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಒಂದು 100% ಎನರ್ಜಿನ ಹಾಕಿ ಆ್ಯಕ್ಟಿಂಗ್ ಜೊತೆಗೆ ಡ್ಯಾನ್ಸ್ನ ಮಾಡಿದ್ದಾರೆ. ಅದು ಎದ್ದು ಕಾಣಿಸ್ತಾ ಇದೆ, ಬೇರೆ ಮಾತೇ ಇಲ್ಲ. ಹಿಟ್ಟಾದ್ಮೇಲೆ ಇದೇ ಚೆನ್ನಾಗಿ ತೆಗಿತಾರೆ. ಅದು ಹಿಟ್ಟಲ್ಲೂ ಚೆನ್ನಾಗಿ ಮಾಡಿದ್ದಾನೆ. ನೆಕ್ಸ್ಟು ದಿ ಪ್ಯಾರಡೈಸ್ ಚೆನ್ನಾಗಿ ಮಾಡಿದ್ದೇನೆ ಅನಿಸ್ತೈತೆ. ಮುಂದೆ ಟ್ರೈಲರ್ ರಿಲೀಸ್ ಆದಾಗ ಆವಾಗಲೂ ನಿಮಗೆ ರಿವ್ಯೂ ಕೊಡ್ತೀವಿ, ನೋಡಿ. ಸೊ ಇನ್ನು ಯಾರು ಸಾಂಗ್ನ ನೋಡಿಲ್ವೋ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರ್ತಾ ಇರ್ತದೆ, ಅದನ್ನು ಸುಮಾರು ಜನ ಅವ್ರದ್ದೇ ಒಂದು ಸ್ಟೆಪ್ನ ಹಾಕಿ ಅಥವಾ ಆ ಸಾಂಗಲ್ಲಿ ಏನು ಸ್ಟೆಪ್ ಇದೆಯೋ ಅದನ್ನೇ ಪ್ರಾಕ್ಟೀಸ್ ಮಾಡಿ ಅದನ್ನ ರೀಲ್ಸ್ ಮುಖಾಂತರ ನಿಮ್ಮ ಮುಂದೆ ತೋರಿಸ್ತಿದ್ದಾರೆ. ಸೊ ಅದೆಲ್ಲ ಹಾಕಲ್ಲ. ಸೊ ಇದನ್ನೆಲ್ಲ ಬಿಟ್ಟು ದಯವಿಟ್ಟು ಯೂಟ್ಯೂಬ್ ಹೋಗಿ ಆ ಒಂದು ದ ಪ್ಯಾರಡೈಸ್ ಮೂವಿದು ಏನು ಸಾಂಗ್ ಇದೆ ಆಯಾ ಶೇರ್ ಅನ್ನೋದು ಅದನ್ನು ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮಗೆ ಅದು ಅರ್ಥ ಆಗದೆ ಹೋದ್ರು ಕೇಳ್ತಿದ್ರೆ ಇನ್ನೂ ಕೇಳೋಣ ಅನಿಸುತ್ತೆ. ಕೇಳಿ. ಆ್ಯಕ್ಚುಲಿ ನನಗೂ ಅರ್ಥ ಆಗಿಲ್ಲ, ಅದು ಬೇರೆ ಪ್ರಶ್ನೆ. ನನಗೆ ಆಯಾ ಶೇರ್ ಅಂದ್ಬಿಟ್ರೆ ಇನ್ನೇನು ಅರ್ಥ ಆಗಿಲ್ಲ. ಸೊ ಹಾಗಾಗಿ ಲಂಚ ಕೊಡಕು ಲಂಚ ಕೊಡಕು ಅದು ಹೇಳಲಿಲ್ಲ, ಇಲ್ಲಿ ಹಿಂಗೆ ತೋರಿಸಿದ್ರು. ಲಂಚನ ಕೊಡ್ಕೊಂಡು ಲಂಚ ಕೊಡಕು ಅಷ್ಟೇ ಇರೋದು. ಹಂಗಂದ್ರೆ ನನಗೂ ನಿಜವಾಗ್ಲೂ ಏನು ತಗೋತಿಲ್ಲ. ತಪ್ಪು ಕನ್ನಡದಲ್ಲಿ ಹೇಳಕ್ ಹೋಗ್ಬಾರ್ದು, ಇನ್ನು ತೆಲುಗಲ್ಲಿ ಮಾತ್ರ ಹೇಳ್ಬೋದಾ? ಇಲ್ಲಿ ತೆಲುಗಲ್ಲಿ ಹೇಳಕ್ ಹೋಗ್ಬಾರ್ದು. ಆದ್ರೆ ಏನು ಮಾಡೋಕ್ಕಾಗಲ್ಲ. ಅದ್ರಲ್ಲಿ ಹೆಂಗ್ ತೋರ್ಸೋರೋ ಅದ್ರ ಮೂವಿಲಿ ಏನು ರೈಟರ್ ಬರ್ದೋರೋ ಗೊತ್ತಿಲ್ಲ. ಮೂವಿ ನೋಡಿದಾಗಲೇ ಗೊತ್ತಾಗೋದು, ನೋಡಿದಾಗಲೇ ಹೇಳ್ತೀವಿ. ಇವಾಗೇನು ನಮ್ಗೆ ಅರ್ಥ ಆಗಲ್ಲಪ್ಪ. ಏನು ಅರ್ಥ ಆಗಿಲ್ಲ? ಅರ್ಥ ಆಗಿತ್ತು ತಾನೇ ಹೇಳಿದ್ದು. ಅಲ್ಲಿ ಹೆಸರು ಏನಕ್ಕೆ ಬರ್ದವ್ರು ಅಂತ ಅರ್ಥ ಆಗಿಲ್ಲ ನಮಗೆ ಅಷ್ಟೇ. ಏನೋ ಮೋಸ್ಟ್ಲಿ ಅವರ ಒಂದು ತಾಯಿ ಏನಿರ್ತಾರೆ ಅವೆಲ್ಲ ಹೇಳಕ್ ಹೋಗ್ಬಾರ್ದು, ತಪ್ಪೈತವೆ. ಫಿಲಮಲ್ಲಿ ಅದು ಹಳೆ ಹೇಳಕ್ ಹೋಗ್ಬಾರ್ದು. ಅದು ನೋಡ್ದಾಗ ಹೇಳು, ಟ್ರೈಲರ್ ನೋಡ್ದಾಗ ಹೇಳು. ರಿವ್ಯೂ ಮಾಡಬಾರ್ದು ಅಂತ ಅದೊಂದು ವಿಡಿಯೋ ಮಾಡೋಣ ಬಿಡು, ಸುಮ್ಮನೆ ಯಾಕೆ ಮಾಡ್ತೀನಿ. ಸೊ ವಿಡಿಯೋ ಸಾಂಗ್ ನೋಡಿದ್ವಿ, ತುಂಬ ಇಷ್ಟ ಆಯಿತು. ಅದು ಲಂಚ ಕೊಡ್ಕೊಂಡ್ರೆ ನಮಗೂ ನಿಜವಾಗ್ಲೂ ಏನಂತ ಗೊತ್ತಿಲ್ಲ, ಗೊತ್ತಿದ್ರು ನಾವು ಹೇಳಕ್ ಹೋಗಲ್ಲ, ಅದು ಬೇರೆ ಪ್ರಶ್ನೆ. ನಿಮ್ಗೂ ಗೊತ್ತಿದ್ರೆ ಹೇಳಕ್ ಹೋಗ್ಬಾರ್ದು, ತುಂಬಾ ತಪ್ಪೈತವೆ. ಆಮೇಲೆ ನಿಮ್ಗೆ ಬೈತೀನಿ ಅಂತ ಕೊಡಿದ್ರೆ ಕಷ್ಟ. ಅವ್ರು ಫಿಲಮಲ್ಲಿ ಇಟ್ಟಿದ್ದಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ, ಅದು ಬೇರೆ ಪ್ರಶ್ನೆ. ಅದು ಟ್ರೈಲರ್ ಅಥವಾ ಟೀಸರ್ ಬಂದಾಗ ನೋಡಿ ಅದು ಅರ್ಥ ಆದ್ರೆ ಮಾತ್ರ ಹೇಳ್ತೀವಿ, ಅರ್ಥ ಆಗಿಲ್ಲ ಅವಾಗಲೂ ಹೇಳಲ್ಲ. ಫಿಲಮ್ ನೋಡ್ಕೊಂಡು ಹೇಳ್ತೀವಿ. ಸೊ ಏನೋ ಒಂದು ಮಾಡ್ತೀವಿ. ಸೊ ಇದಾಗಿತ್ತು ನಮ್ಮ ಈ ಒಂದು ದ ಪ್ಯಾರಡೈಸ್ ಮೂವಿಯ ಆಯಾ ಶೇರ್ ಸಾಂಗ್ನ ಒಂದು ರಿವ್ಯೂ ಕೊಟ್ಟಿದ್ದೀವಿ, ಟ್ರೆಂಡಿಂಗ್ ಸಾಂಗ್ನ ರಿವ್ಯೂ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೊಂದು ಗಂಟೆ ಹೊತ್ತಿ. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಅಥವಾ ಸೆಂಟ್ರಲ್ಲಿ ಆ್ಯಡ್ ಬಂದರೆ ದಯವಿಟ್ಟು ಆ್ಯಡ್ನ ಸ್ಕಿಪ್ ಮಾಡಿದೆ ನೋಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ. ನಮ್ಮಿಂದ ಏನಾದರೂ ತಪ್ಪಾಗಿರೋ ದಯವಿಟ್ಟು ಕಮೆಂಟ್ ಮುಖಾಂತರ ಕ್ಷಮಿಸಿ. ಇರೋ ಸಂಸದ ಆಮೇಲೆ ದಯವಿಟ್ಟು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ, ನಾವು ಅದನ್ನು ನೋಡಿ ಅರ್ಥ ಮಾಡಿಕೊಂಡು ತಿದ್ದುಕೊಂಡು ಕೊಡುತ್ತೇವೆ. ಮುಂದಿನ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರಗಳು. ಬಾಯ್, ಖುಷಿಯಾಗಿರಿ.